ನಾನು ಮೊದಲು ಎಲ್ಲರನ್ನೂ ಬದಲಾಯಿಸಬೇಕು, ಎಲ್ಲರಲ್ಲೂ ಒಂದು ಪರಿವರ್ತನೆ ನೋಡಬೇಕು, ಒಂದು ಡಿಫ್ರೆನ್ಸ್ ತೊಗೊಂಬರ್ಬೇಕು ಸಮಾಜದಲ್ಲಿ. ಈ ಥರದ ಹುಚ್ಚುಚ್ಚ ಐಡಿಯಾ ಎಲ್ಲ ಇತ್ತು ತಲೆಯಲ್ಲಿ 25 ವರ್ಷದ ಕೆಳಗೆ. ಇವಾಗ ಡಿಸೈಡ್ ಆಗೋಗಿದೆ, ಯಾರನ್ನೂ ಬದಲಾಯಿಸೋಕ್ಕಾಗಲ್ಲ, ಯಾರೂ ಬದಲಾಗಲ್ಲ. ನನ್ನ ಇಷ್ಟದ ಮೇಲೆ ಯಾರೂ ಬದಲಾಗಲ್ಲ, ಯಾರಿಷ್ಟದ ಮೇಲೆ ಯಾರೂ ಬದಲಾಗಲ್ಲ. ಯಾರಿಗೂ ಬೇಕಿಲ್ಲ, ಅವ್ರಿಗೇ ಬರಬೇಕು, ಆಗಲೇ ಅವ್ರು ಬದಲಾಗೋದು. ಅವ್ರಿಗೆ ಬರಬೇಕದು. ನನ್ನಲ್ಲಿ ಏನೋ ಸರಿ ಹೋಗಬೇಕು, ನಾನು ಬದಲಾಗಬೇಕು ಅಂತ. ಅಲ್ಲಿವರೆಗೂ ಏನೇ ಹೇಳಿದ್ರೂ ಬದಲಾವಣೆ ಸಾಧ್ಯವೇ ಇಲ್ಲ. ಅದರಿಂದ ಇನ್ನೇನು ಮಾಡಬಹುದು? ಅವರು ಬದಲಾಗೋದಕ್ಕೆ ಕೊನೆಯೇ ಇಲ್ಲ ಅಂತ ಇಟ್ಕೊಳ್ಳಿ. ಇಟ್ ಇಸ್ ನೋ ಎಂಡ್. ಆಯಿತು, ನಾನು ಬದಲಾಗಿದ್ದೀನಿ, ಮುಗೀತು ಕತೆ ಅಂತಿಲ್ಲ. ಇವತ್ತು ನಾನು ಮುಗೀತು ಕತೆ ಅಂತಿಲ್ಲ. ದೆರ್ ಇಸ್ ನೋ ಎಂಡ್ ಫಾರ್ ದ ಟ್ರಾನ್ಸ್ಫಾರ್ಮೇಷನ್. ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಕೊನೆಯಲ್ಲಿ ಯು ಡಿಸಪಿಯರ್. ಟಿಲ್ ದೆನ್ ಗೋ 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 ಗೋ. ದೆರ್ ಇಸ್ ನೋ ಎಂಡ್, ಇನ್ಫಿನಿಟಿ. ಆ ಥರ ಇರಬೇಕಾದ್ರೆ ಇದನ್ನ ಬದಲಾಗ್ಬಿಟ್ಟೆ ನಾನು ಅಂದರೆ ಇದರಲ್ಲಿ ಮೀನಿಂಗೇ ಇಲ್ಲ. ಅದು ಎಂಡ್ಲೆಸ್ ಜರ್ನಿ ಅದು. ಅದರಿಂದ ನಾವು ಆ ಥರ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿ ಕೊಡೋದಷ್ಟೇ ಕೆಲಸ ಅಂತ ಗೊತ್ತಾಯಿತು. ಐ ಕ್ಯಾನ್ create a context, I can create a stage for them, or I can create an ambience for them to think about themselves. That's it we can do. You can't change the society. You can't change people. Only if they really want to see that difference in them, a good version in them, a better version in them, the best version in them, they have to do it. You can create an ambience. That's it. That's your job.